ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಕೀಯದಲ್ಲಿ ಆನೆ ಪಾಲಿಟಿಕ್ಸ್ ಹೊಸ್ತೇನೆಲ್ಲ ಕೇಳೋದಕ್ಕೆ ಸಿಗ್ತಾ ಇರೋದು. ಪದೇ ಪದೇ ಏನಾದ್ರೂ ವಿಚಾರಗಳಿದ್ರೆ ಆನೆ ಮಾಡೋಣ ಬನ್ನಿ, ಮಂಜುನಾಥನ ಸನ್ನಿಧಾನಕ್ಕೆ ಬನ್ನಿ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬನ್ನಿ ಅಂತ ಹೇಳೋದೇನು ಹೊಸ್ತೇನಲ್ಲ. ಆದ್ರೆ ಮತ್ತೆ ಈಗ ಆನೆ ಪಾಲಿಟಿಕ್ಸ್ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಅಂದ್ರೆ ಮೊನ್ನೆ ಪರಿಷತ್ತು ಚುನಾವಣೆಯಲ್ಲಿ ಪಕ್ಷವೇ ನನ್ನ ತಾಯಿ ತಂದೆ, ಪಕ್ಷವೇ ನಮ್ಮ ದೇವರು ಅಂತ ಆರಾಧನೆ ಮಾಡುವಂತಹ ಶಾಸಕರೇ ಪಕ್ಷ ದ್ರೋಹ ಎಸಗಿದ್ರು, ಅಡ್ಡ ಮತದಾನ ಮಾಡಿದ್ರು, ತಮ್ಮ ಪಕ್ಷದವರನ್ನ ಬಿಟ್ಟು ಬೇರೆ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕಿದ್ರು ಅನ್ನುವಂತಹ ವಿಚಾರ ಇದೆಯಲ್ಲ, ಅತಿ ದೊಡ್ಡ ಮುಖಭಂಗ ಆಗಿ ಹೋಗಿದೆ ಬಿಜೆಪಿ ಮತ್ತು ಜೆಡಿಎಸ್ಗೆ. ರಾಜ್ಯಸಭೆ ಚುನಾವಣೆ ಆಗಿದ್ರೆ ಅಡ್ಡ ಮತದಾನ ಯಾರು ಮಾಡಿದ್ರು ಅನ್ನೋದು ಗೊತ್ತಾಗ್ಬಿಡ್ತಾ ಇತ್ತು. ಪರಿಷತ್ತು ಚುನಾವಣೆಯಲ್ಲಿ ತೋರ್ಸಂಗಿಲ್ಲ, ಯಾರಿಗೆ ಮಾಡಿದ್ರು ಅಂತ ಗೊತ್ತಾಗಲ್ಲ. ಅದನ್ನ ಫೈಂಡ್ ಔಟ್ ಮಾಡೋದು ಕೂಡ ಅತಿ ದೊಡ್ಡ ಸವಾಲಿನ ಕೆಲಸ. ಹಾಗಾಗಿ ಪಕ್ಷದಲ್ಲಿ ಪಕ್ಷ ದ್ರೋಹ ಬಗೆದವರು ಯಾರು, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದವರು ಯಾರು, ಅವ್ರನ್ನ ಫೈಂಡ್ ಔಟ್ ಮಾಡಬೇಕಲ್ಲ. ಆ ಕಾರಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಹೇಳಿದ್ರು, ನಾವು ಧರ್ಮಸ್ಥಳದಲ್ಲೇ ಶಾಸಕಾಂಗ ಪಕ್ಷದ ಸಭೆ ಮಾಡ್ಬಿಡ್ತೀವಿ, ಅಲ್ಲಿ ತಮ್ಮ ಆತ್ಮ ಸಾಕ್ಷಿ ವಿರುದ್ಧವಾಗಿ ನಡೆದುಕೊಂಡವರನ್ನ ಕಂಡು ಹಿಡಿತೀವಿ, ನಾವು ಆನೆ ಮಾಡಿಸ್ತೀವಿ ಅಂತ. ಅದಕ್ಕೆ ಸ್ವಪಕ್ಷದವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆನೆ ಪಾಲಿಟಿಕ್ಸ್ ಬೇಕಾ? ಪಕ್ಷದಲ್ಲೇ ಇದ್ಕೊಂಡು ತಾಯಿ ತಂದೆ ದೇವರು ಅಂದಲ್ಲೇ ಪಕ್ಷ ದ್ರೋಹಿ ಕೆಲಸ ಮಾಡಿದ್ದಾರೆ, ಇನ್ನ ಸನ್ನಿಧಾನಕ್ಕೆ ಹೋದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ಒಪ್ಕೊಂಡ್ಬಿಡ್ತಾರೆ ಅನ್ನುವಂಥ ನಂಬಿಕೆ ನಿಮಗಿದೆಯಾ? ಆ ಸನ್ನಿಧಾನಕ್ಕೆ ಯಾಕ್ರಿ ನೀವು ಅಪಪ್ರಚಾರ ಮಾಡ್ತೀರಿ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಪಕ್ಷ ದ್ರೋಹ ಕೆಲಸ ಮಾಡಿದವರನ್ನ ಕಂಡು ಹಿಡಿಯೋದು ಹೇಗೆ? ಬಿಜೆಪಿ ಪಾಳಿಯ ಏನ್ ಮಾಡ್ತಾ ಇದೆ? ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತೆ. ಹಾಗಾದ್ರೆ ವರಿಷ್ಠರು ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ, ಏನ್ ಕ್ರಮ ಆಗುತ್ತೆ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ, ಆನೆ ಪಾಲಿಟಿಕ್ಸ್ ಅಡ್ಡದಾರಿ ಆಟ. ನೋಡಿ, ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ್ರೋಹ ಕೆಲಸ ಮಾಡಿದವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವರ ಮೇಲೆ ಆಣೆ ಮಾಡಿ ಹೇಳಿ ನಿಮ್ಮ ಆತ್ಮ ಸಾಕ್ಷಿ ವಿರುದ್ಧವಾಗಿ ನಡ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ ಒಪ್ಕೊಂಡ್ಬಿಡ್ತಾರ ಶಾಸಕರು ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಕುದುರೆ ವ್ಯಾಪಾರ ಸೇಲ್ ಆಗಿ ಹೋಗ್ಬಿಟ್ಟಿದ್ದಾರೆ ಶಾಸಕರು, ಒಪ್ಕೊಳ್ತಾರಾ ಅನ್ನೋದು ಪ್ರಶ್ನೆ. ಮಂಜುನಾಥನ ಸನ್ನಿಧಾನದಲ್ಲಿ ಆನೆ ಪಾಲಿಟಿಕ್ಸ್ ಅಂತೆ. ಪರಿಷತ್ ಫೈಟ್ ಅಲ್ಲಿ ಅಡ್ಡದಾರಿ ಹಿಡಿದವರಿಗೆ ವಿಜಯೇಂದ್ರ ಅವರು ಬೇಗ ಶಾಕ್ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಬಹಿರಂಗ ಆಗ್ಬಿಡುತ್ತಾ ಸತ್ಯ? ಅಡ್ಡಗಾಲು ಇಟ್ಟವರಿಗೆ ಟೆನ್ಷನ್ ಶುರುವಾಗಿ ಹೋಗಿದೆ. ಕ್ರಾಸ್ ವೋಟಿಂಗ್ ಕಂಟಕ ಮಂಜುನಾಥನ ಮೇಲೆ ಮಾಡ್ತಾರಾ ಪ್ರಮಾಣ? ಪಕ್ಷದೊಳಗಡಿನ ಮೀರ್ ಸಾದಿಕ್ ಧರ್ಮಸ್ಥಳದಲ್ಲಿ ಪತ್ತೆ ಆಗೇ ಬಿಡ್ತಾರಾ? ಈ ಪ್ರಶ್ನೆ ಇದೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆಯಂತೆ ಬಿಜೆಪಿಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ? ಭಯ ಶುರುವಾಗಿದೆಯಾ? ಆತಂಕ ಶುರುವಾಗಿದೆಯಾ? ಆನೆ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ನಿರ್ಧಾರವೇನು? ಕಾಂಗ್ರೆಸ್ ಏನ್ ಹೇಳುತ್ತೆ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆನೇ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ವಿರೋಧ ಮಾಡ್ತಿರೋರೇನಾದ್ರೂ ಅಡ್ಡ ಮತದಾನ ಮಾಡಿಬಿಟ್ಟಿದ್ದಾರಾ ಅನ್ನೋದು ಕೆಲವರ ಪ್ರಶ್ನೆ. ವಿರೋಧ ಮಾಡಿದ ತಕ್ಷಣ ಅವರೇ ತಪ್ಪಿತಸ್ಥರು ಅನ್ನೋದನ್ನ ಫೈಂಡ್ ಔಟ್ ಮಾಡಕ್ಕಾಗಲ್ಲ. ಅಲ್ಲ ರೀ, ಪಕ್ಷದಲ್ಲೇ ಇದ್ಕೊಂಡು ಪಕ್ಷ ದ್ರೋಹ ಕೆಲಸ ಮಾಡಿದ್ರು, ಪಕ್ಷ ಅಭ್ಯರ್ಥಿಗೆ ಬಿಟ್ಟು ನೀವು ಬೇರೆ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕಿದ್ದಾರೆ ಅಂತ ಅಂದ್ರೆ ಅವರು ದೇವಸ್ಥಾನದಲ್ಲಿ ತಪ್ಪೊಪ್ಪಿಗೆ ಆಗುತ್ತೆ ಅನ್ನೋದು ದೂರದ ಮಾತು. ಯಾಕೆ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ತೀರಿ? ಯಾಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತೀರಿ? ಆ ಕೆಲಸ ಆಗೋದು ಬೇಡ ನಮ್ಮಿಂದ ಅನ್ನುವಂಥ ವಿಚಾರವನ್ನ ಸ್ವಪಕ್ಷದವರು ಹೇಳ್ತಿದ್ದಾರಂತೆ. ಏನಿವೆ, ಬಿಜೆಪಿ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಈ ವಿಚಾರವನ್ನ. ಹಂಗಾಗಿ ವಿಜಯೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರಿಗೆ ಬುಲಾವ್ ಬಂದಿದೆಯಂತೆ, ವರದಿ ಕೊಟ್ಟು ಬರ್ತಾರಂತೆ. ಆ ವರದಿಯಲ್ಲಿ ಏನಿರುತ್ತೆ? ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಕಂಡುಹಿಡಿಯಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ, ಸದ್ಯಕ್ಕಂತೂ ಇಲ್ಲ. ಬಟ್ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅನ್ನೋ ನಂಬಿಕೆ ಇದೆ ಅಂತ ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ. ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂತ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ. ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು
ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂತ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದ್ರೂ ಕೂಡ ನಾವೆಲ್ಲರೂ ಕೂಡ. ಆದ್ರೆ ಹಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಹಳ ಮನನೊಂದು ಆ ಮಾತನ್ನ ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯದ ಎಲ್ಲ ಫ್ಯಾಕ್ಟ್ ಫೈಂಡ್ ಔಟ್ ಅನ್ನು ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರು ಏನಿದ್ದಾರೆ ಅವರು ಪ್ರಯತ್ನವನ್ನು ಮಾಡಲಿ. ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನು, ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಇದೊಂದು ಹಠಾತ್ತಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೇನೆ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ಧರ್ಮಸ್ಥಳದಲ್ಲಿ ಎಲ್ಲ ಶಾಸಕರ ಆಣೆ ಪ್ರಮಾಣ ಮಾಡಿಸ್ತಕ್ಕಂಥ ತೀರ್ಮಾನ ಅದು ಅವರ ಪಕ್ಷದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಅದು ಅವರಲ್ಲಿ ಏನೋ ಒಂದು ನಂಬಿಕೆ. ಆ ಪ್ರಮಾಣವನ್ನು ಮಾಡಿಸ್ತಕ್ಕಂಥವ್ರ ಮುಖಾಂತರ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬರಬಹುದು ವಿಷಯಗಳು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಪಕ್ಷದಲ್ಲಿ ನಿರ್ಣಯ ಮಾಡ್ತಕ್ಕಂಥದ್ದು ಸಹಜ. ಅದರಿಂದ ಆ ಒಂದು ಪಕ್ಷದ ನಿರ್ಣಯದ ಬಗ್ಗೆ ಅವರ ನಂಬಿಕೆ ಏನಿದೆ, ಅದರಿಂದ ನಿಜವಾದಂಥ ಕ್ರಾಸ್ ಔಟ್ ಮಾಡಿದಂಥವರು ಅವರ ಹೆಸರುಗಳು ಹೊರಗೆ ಬರಲಿ ಅಂತಕ್ಕಂಥದ್ದನ್ನು ನಾನು ಆಶಿಸ್ತೀನಿ. ಧರ್ಮಸ್ಥಳದಲ್ಲಿ ಎಲ್ಲ ಶಾಸಕರ ಆಣೆ ಪ್ರಮಾಣ ಮಾಡಿಸ್ತಕ್ಕಂಥ ತೀರ್ಮಾನ ಅದು